ಭಟ್ಕಳ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಟ್ಟಳ್ಳಿಯಲ್ಲಿ ಮಕ್ಕಳ ಸಂತೆಯನ್ನು ತರಕಾರಿಯನ್ನು ಒಳಗೊಂಡಂತೆ ವಿವಿಧ ವಸ್ತುಗಳ ಮಾರಾಟ ಮಾಡುವಲ್ಲಿನ ಮಕ್ಕಳ ಕೌಶಲ್ಯ ಯಾವುದೇ ವ್ಯಾಪಾರಸ್ಥರ ಸಾಮರ್ಥ್ಯಕ್ಕಿಂತ ಕಡಿಮೆಯೇನೂ ಇರಲಿಲ್ಲ. ತಾವು ಖರೀದಿಗಿಟ್ಟ ವಸ್ತುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುವ ಎಲ್ಲ ಕೌಶಲ್ಯಗಳು ನೈಜ ಸಂತೆಯನ್ನು ಮೀರಿಸುವಂತೆ ನಡೆಯುವ ಮೂಲಕ ಮಕ್ಕಳ ಸಂತೆ ಎಲ್ಲರ ಗಮನ ಸೆಳೆಯಿತು. ಮುಟ್ಟಳ್ಳಿಯಲ್ಲಿ ಶಾಲೆ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಮಕ್ಕಳ ಸಂತೆಯನ್ನು ವಿಶೇಷ ಚೇತನ ವಿದ್ಯಾರ್ಥಿ ಕೈಯಿಂದ ಚಾಲನೆ ನೀಡಲಾಯಿತು. ಶಾಲಾ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ಮತ್ತು ಸಂವಹನ ಕೌಶಲವನ್ನು ಬೆಳೆಸುವ ಉದ್ದೇಶದಿಂದ ಆಯೋಜಿಸಲಾಗಿತ್ತು. ಶಾಲಾ ಶಿಕ್ಷಣದ ಮೂಲ ಉದ್ದೇಶ ಶಾಲೆಯ ತರಗತಿ ಕೋಣೆಯಲ್ಲಿ ಕಲಿತ ವಿಷಯಗಳನ್ನು ಮಕ್ಕಳು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟ ನೀಡುವ ಸಲುವಾಗಿ ಇಲಾಖೆಯು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಈ ಮಕ್ಕಳ ಸಂತೆಯಲ್ಲಿ ವಿದ್ಯಾರ್ಥಿಗಳು ಸ್ಥಳೀಯವಾಗಿ ಸಿಗುವ ತರಹೇವಾರಿ ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳು, ಧಾನ್ಯಗಳು, ಮನೆಯಲ್ಲಿಯೇ ತಯಾರಿಸಿದ ತಿಂಡಿ ತಿನಿಸುಗಳು, ತರಕಾರಿ, ಹಣ್ಣು ಮತ್ತು ಧಾನ್ಯಗಳ ಜ್ಯೂಸ್ಗಳು, ಮಜ್ಜಿಗೆ ಮುಂತಾದವುಗಳನ್ನು ತುಂಬಾ ಉತ್ಸಾಹದಿಂದ ಮಾರಾಟ ಮಾಡಿದರು. ಹಾಗೂ ಇತರ ದಿನಬಳಕೆ ವಸ್ತುಗಳನ್ನು ಮಾರಾಟ ಮಾಡಿ ಲಾಭ ನಷ್ಟದ ಪರಿಕಲ್ಪನೆ ಮತ್ತು ಸಾರ್ವಜನಿಕರೊಂದಿಗೆ ವ್ಯವಹರಿಸುವ ವಿಧಾನದ ಬಗ್ಗೆ ತಿಳಿದುಕೊಂಡರು. ವಾರದ ಸಂತೆಯೊಳಗಿನ ಎಲ್ಲ ಅಂಶಗಳು ಮಕ್ಕಳ ಸಂತೆಯಲ್ಲಿ ಮಿಳಿತವಾಗಿತ್ತು. ಮಕ್ಕಳ ಪಾಲಕರು, ಎಸ್ಡಿಎಂಸಿ ಸದಸ್ಯರು, ಶಿಕ್ಷಕರು, ಹಳೆ ವಿದ್ಯಾರ್ಥಿಗಳು, ಊರ ನಾಗರಿಕರು, ಪಂಚಾಯತ್ ಸದಸ್ಯರು ಸಂತೆಗೆ ಆಗಮಿಸಿ ಮಕ್ಕಳಿಂದ ವಸ್ತುಗಳನ್ನು ಖರೀದಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಿದರು. ಸಂತೆಯಲ್ಲಿ ಜಂಕ್ ಫುಡ್ಗಳ ಮಾರಾಟಕ್ಕೆ ಅವಕಾಶ ಇರಲಿಲ್ಲ. ಸಾಧ್ಯವಾದಷ್ಟು ಪ್ಲಾಸ್ಟಿಕ್ನ ಬಳಕೆಯನ್ನು ಕಡಿಮೆ ಮಾಡಲಾಗಿತ್ತು. ಸುಮ್ಮನೆ ಕುತೂಹಲಕ್ಕೆಂದು ಬಂದ ಸಾಕಷ್ಟು ಗ್ರಾಮದ ನಿವಾಸಿಗಳು ಬ್ಯಾಗ್ ಹಿಡಿದು ಮಕ್ಕಳೊಂದಿಗೆ ಚರ್ಚಿಸಿ ವ್ಯಾಪಾರ ಮಾಡುವ ಮೂಲಕ ವಾರದ ಸಂತೆಯನ್ನು ಮಕ್ಕಳ ಸಂತೆಯಲ್ಲೇ ಮುಗಿಸುವ ಧಾವಂತ ತೋರಿದ್ದು ವಿಶೇಷ ಆಗಿತ್ತು. ಮಕ್ಕಳ ಸಂತೆಗೆ ಆಗಮಿಸಿದ್ದ ಸಿಆರ್ಪಿ ಜಯಶ್ರೀ ಆಚಾರ್ಯ ಈ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಡಾ ರವಿ ನಾಯ್ಕ್ ಮಕ್ಕಳ ಸಂತೆಯ ವಿಶೇಷತೆಯ ಕುರಿತು ಮಾತನಾಡಿದರು. ಶಾಲೆಯ ವಿದ್ಯಾರ್ಥಿ ಪಾಲಕರಾದ ದಿಹಾ ನಾಯ್ಕ್ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಶಾಲೆ, ಸರ್ಕಾರಿ ಶಾಲೆಗಳು ಉಳಿಯಲು ಇಂತಹ ಹಲವಾರು ಕಾರ್ಯಕ್ರಮ ಶಿಕ್ಷಕರು ರೂಪಿಸಬೇಕಿದೆ. ಕೇವಲ ಪಠ್ಯ ಸಾಕು ಎನ್ನದೆ ಪಠ್ಯೇತರ ಚಟುವಟಿಕೆಗಳಿಗೆ ಗಮನವಿರಲಿ. ಖುಷಿಯಿಂದ ಶಾಲೆಗೆ ಬರಲು ಪಠ್ಯದೊಂದಿಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗೆ ಮುಂದಾಗಬೇಕು ಎಂದರು. ಈ ಶಾಲೆಗೆ ನನ್ನ ಮಗಳು ಬರ್ತಾ ಇದ್ದಾಳೆ. ಇವತ್ತು ಸಂತೆ ನಡೀತಾ ಇದೆ, ಮಕ್ಕಳ ಸಂತೆ. ವಿಶೇಷವಾಗಿ ಇಲ್ಲಿ ರೈತರು ಬೆಳೆದಂತಹ ತರಕಾರಿಗಳನ್ನಿರ್ಬೋದು, ಧಾನ್ಯಗಳನ್ನಿರ್ಬೋದು ತಂದು ಮಾರಾಟ ಮಾಡ್ತಾ ಇದ್ದಾರೆ ಮಕ್ಕಳು. ಹೆಚ್ಚಿನದಾಗಿ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ದೇನಪ್ಪ ಅಂದ್ರೆ ಪ್ಲಾಸ್ಟಿಕ್ ಮುಕ್ತವಾದಂತಹ ಸಂತೆ ಅನ್ನೋದನ್ನ. ಮಕ್ಕಳು ಇವನ್ ಪ್ಲಾಸ್ಟಿಕ್ ಏನೇನು ಹಾಸ್ಕೊಳ್ದೇನೆ ಅದ್ರ ಬೆಡ್ಶೀಟ್ ಮೇಲೆ, ಬೆಡ್ಶೀಟ್ ಮೇಲೆನೆ ಹಾಸ್ಕೊಂಡು ಅದನ್ನ ಮಾರ್ತಾ ಇದ್ದಾರೆ. ಇಲ್ಲಿ ಎಜುಕೇಶನ್ ಕೂಡ ಅಷ್ಟೇ ಚೆನ್ನಾಗಿದೆ. ನನ್ನ ಮಗಳು ಬರ್ತಾ ಇದ್ದಾಳೆ, 3ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ. ಹಾಗೆಯೇ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನ ಇರ್ಬೋದು ಅಥವಾ ಭವಿಷ್ಯದಲ್ಲಿ ಏನು ಒಂದು ಎಜುಕೇಶನ್ ಬೇಕು ನಮ್ಮ ದಿನನಿತ್ಯದ ಬಳಕೆಗೆ ಇರ್ಬೋದು, ಅದನ್ನ ಈ ರೀತಿ ಒಂದು ಸಂತೆಯ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳು ತುಂಬಾನೇ ಆಸಕ್ತಿಯಿಂದ ಇಲ್ಲಿ ಪಾಲ್ಗೊಳ್ತಾ ಇರೋದು ವಿಶೇಷವಾದದ್ದು. ಹಾಗೇನೆ ಪಾಲಕರು, ಊರಿನವರು ಕೂಡ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲಾನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದು ಬಹಳ ಖುಷಿ ಕೊಡ್ತಾ ಇದೆ. ನಮಸ್ತೆ, ನಾನು ಈ ಪುರವರ್ಗ ಕ್ಲಸ್ಟರ್ನ ಸಿಆರ್ಪಿ.
ಸಾಮಾನ್ಯವಾಗಿ ಈ ಒಂದು ಮಕ್ಕಳ ಸಂತೆ ಎನ್ನುವಂಥದ್ದು ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮ. ಮಕ್ಕಳಿಗೆ ಕಲಿಕೆಯ ಜೊತೆಗೆ ಅನುಭವವನ್ನು ತಂದುಕೊಡುವಂತಹ ಒಂದು ಉತ್ತಮ ಕಾರ್ಯಕ್ರಮ. ಇಲ್ಲಿಯ ಈ ಶಾಲೆ ಈ ಒಂದು ಸಂತೆಯಲ್ಲಿ ನಾನು ಕಂಡಂತೆ ಇಲ್ಲಿ ಪ್ಲಾಸ್ಟಿಕ್ ನ ಬಳಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಮತ್ತು ಸ್ಥಳೀಯ ಆಹಾರ ಧಾನ್ಯಗಳನ್ನು ಮಾರಲಿಕ್ಕೆ ಅವಕಾಶ ಉಂಟು. ಹಾಗೆ ಜಂಕ್ ಫುಡ್ಗಳಿಗೆ ಅವಕಾಶ ಇಲ್ಲ ಮತ್ತು ಮಿತ ವ್ಯಯ ಅಂದರೆ ಯಾವುದು ಇಂಧನ ಬಳಸುವಂತಹ ಯಾವುದೇ ಆಹಾರ ತಯಾರಿಕೆಗೆ ಯಾವುದಕ್ಕೂ ಇಲ್ಲಿ ಅವಕಾಶ ಕೊಡದೆ ವಿನೂತನವಾಗಿ ಮಕ್ಕಳ ಸಂತೆಯನ್ನು ಆಯೋಜನೆ ಮಾಡಿರುವುದು ನಿಜಕ್ಕೂ ನನಗೆ ಖುಷಿ ಕೊಡ್ತಾ ಇದೆ ಮತ್ತು ಒಂದು ಹೊಸ ರೀತಿಯಾದಂತಹ ಒಂದು ಸಂತೆ ಅಂತ ಅನಿಸ್ತಾ ಇದೆ. ಧನ್ಯವಾದಗಳು. ಇಂದು ಮುಟ್ಟಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂತೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಿದ್ದೇವೆ. ಇದು ಮಕ್ಕಳಲ್ಲಿ ಒಂದು ವ್ಯಾವಹಾರಿಕ ಜ್ಞಾನವನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ. ಹಾಗೆಯೇ ಮಕ್ಕಳಿಗೆ ವಿವಿಧ ತರಕಾರಿಗಳ ಬಗ್ಗೆ ಅದರದ್ದು ಇಂಪಾರ್ಟೆನ್ಸ್ ಬಗ್ಗೆ ಒಂದು ಮಾಹಿತಿ ಲಭ್ಯವಾಗುತ್ತದೆ. ಮೇನ್ಲಿ ಅವರಿಗೆ ಒಂದು ಸಂತೆಗೆ ಹೋದರೆ ಅಥವಾ ಮನೇಲಿ ಏನಾದರೂ ತರಕಾರಿ ತಂದರೆ ಒಂದು 100 ರೂಪಾಯಿ ಕೊಟ್ಟರೆ ಒಂದು ಚೇಂಜ್ ಕೊಟ್ಟರೆ ಎಷ್ಟು ವಾಪಸ್ ಕೊಡಬೇಕು ಅನ್ನೋವಂಥ ಒಂದು ಅವರಿಗೆ ಮನವರಿಕೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಇದೊಂದು ಉತ್ತಮವಾದ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೇವೆ. ಇದು ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಆಶೆ. ಈ ಸಂತೆಯ ವಿಶೇಷತೆ ಏನಂದರೆ ನಮ್ಮ ಮುಟ್ಟಳ್ಳಿ ಅನ್ನೋದೊಂದು ಗ್ರಾಮ. ಈ ಗ್ರಾಮದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ರೈತಾಪಿ ಮನೆತನದಿಂದ ಬಂದಿದ್ದಾರೆ ಮತ್ತು ಇಲ್ಲಿ ತಂದಿರುವಂಥ ಎಲ್ಲ ತರಕಾರಿಗಳು ಮನೆಯಲ್ಲಿ ಬೆಳೆದಿರುವಂಥದ್ದು, ಮಾರ್ಕೆಟಿಂದ ತಂದಿದ್ದಲ್ಲ. ಮತ್ತು ಇಲ್ಲಿ ಯಾವುದೇ ಒಂದು ಜಂಕ್ ಫುಡ್ ಆಗಲಿ ಅಥವಾ ಬೇರೆ ಯಾವುದನ್ನು ಯೂಸ್ ಮಾಡಲಿಲ್ಲ. ಸೊ ಇಲ್ಲೆಲ್ಲ ಬೆಳೆದಿರೋದು ನಮ್ಮ ಊರಲ್ಲೇ ಬೆಳೆದಿರೋದು. ಸೊ ಇದು ಯಾವುದೇ ಒಂದು ಪೆಸ್ಟಿಸೈಡ್ಸ್ ಅಥವಾ ಇದನ್ನು ಯೂಸ್ ಮಾಡದೆ ಸಾವಯವವಾಗಿ ಬೆಳೆಸುವಂಥ ಒಂದು ತರಕಾರಿ. ಸೊ ಎಲ್ಲ ಪಾಲಕರಲ್ಲಿ ವಿನಂತಿ ಏನಂದರೆ ಬಂದು ಈ ಸಂತೆ ಒಂದು ಮಜಾ ತಗೊಳ್ಳಿ ಮತ್ತು ಎಲ್ಲವನ್ನು ಖಾಲಿ ಮಾಡಿ ಮಕ್ಕಳಿಗೆ ಹುರಿದುಂಬಿಸಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಒಟ್ಟಿನಲ್ಲಿ ವಾರದ ಸಂತೆಗಿಂತ ಕಡಿಮೆ ಏನೂ ಇಲ್ಲ ಎಂಬಂತೆ ಈ ಮಕ್ಕಳ ಸಂತೆಯು ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಪಂಚಾಯತ್ ಅಧ್ಯಕ್ಷೆ ರಜನಿ ನಾಯ್ಕ್, ಎಸ್ಡಿಎಂಸಿ ಅಧ್ಯಕ್ಷ ಅನಂತ್ ನಾಯ್ಕ್, ಎಸ್ಡಿಎಂಸಿ ಉಪಾಧ್ಯಕ್ಷೆ ಶೈಲಾ ನಾಯ್ಕ್, ಪಂಚಾಯತ್ ಮಾಜಿ ಅಧ್ಯಕ್ಷ ಶೇಷಗಿರಿ ನಾಯ್ಕ್, ಮಕ್ಕಳ ಶಾಲಾ ಶಿಕ್ಷಕರಾದ ಗಂಗಾ ಮುಗೇರ್, ಗಜಾನನ್ ನಾಯ್ಕ್, ಲತಾ ನಾಯ್ಕ್, ವಿಜಯ್ ಕುಮಾರ್, ದೀಪಾ ದೇವಾಡಿ, ಪಾಲಕ ಪೋಷಕರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.